ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ಗೆ ಸ್ವಾಗತ. ರಮೇಶ್ ಜಾರಕಿಹೊಳಿ ಮತ್ತೆ ಸಂಕಟದಲ್ಲಿ ಸಿಲುಕಿದ್ದಾರೆ. ಅಪೆಕ್ಸ್ ಬ್ಯಾಂಕ್ನಿಂದ 439 ಕೋಟಿ ಸಾಲವನ್ನು ಎತ್ತಿದ್ರು. ಆಗ ಅಪೆಕ್ಸ್ ಬ್ಯಾಂಕ್ದವರು ಕೋರ್ಟ್ ಮೊರೆ ಹೋಗಿದ್ದರು. CBIದವರು ಕೂಡ ಕೋರ್ಟ್ ಮೊರೆ ಹೋಗಿದ್ದರು. ಆಗ ಕೋರ್ಟ್ ನಿರ್ಣಯವನ್ನು ಮಾಡಿದೆ. CBI ಅವರು ತನಿಖೆ ನಡೆಸಬೇಕಂತೇಳಿ. ಏನು ರಮೇಶ್ ಜಾರಕಿಹೊಳಿ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಏನಿದೆ, ಇದು ಒಂದು ಫ್ರಾಡ್ ಕಂಪ್ನಿ. ಅಭಿವೃದ್ಧಿ ಹೆಸರಿನಲ್ಲಿ ಹಣವನ್ನು ಎತ್ತಿದ್ದಾರೆ, ಆದರೆ ತುಂಬಿಲ್ಲ ಅಂತೇಳಿ ಅಪೆಕ್ಸ್ ಬ್ಯಾಂಕ್ದ ಒಬ್ಬರು ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದರು. ಕೋರ್ಟು ಇದನ್ನು ನಿರ್ಣಯ ಮಾಡಿದೆ. ಹೀಗಾಗಿ ರಮೇಶ್ ಜಾರಕಿಹೊಳಿಗೆ ಈಗ CBI ಬಿಸಿ ತಟ್ಟುವಂಥ ಸಾಧ್ಯತೆ ಹೆಚ್ಚಿದೆ. ಇನ್ನು ರಮೇಶ್ ಜಾರಕಿಹೊಳಿ ಹಾಗೆ ಸುಮ್ಮನೆ ಕೂತಿಲ್ಲ. ಇವರು ಮತ್ತೆ ಬೆಳಗಾವಿ DCC ಬ್ಯಾಂಕ್ದಿಂದ 160 ಕೋಟಿ ರೂಪಾಯಿ ಮಂಜೂರು ಮಾಡಿಸ್ಕೊಂಡಿದ್ದಾರೆ. ಅಂದರೆ ಈ ಹಿಂದೆ ರಮೇಶ್ ಕತ್ತಿ ರಾಜೀನಾಮೆ ಕೊಡಲಿಕ್ಕೆ ಇದೇ ಒಂದು ಕಾರಣ ಇತ್ತು. ಇವರು ಆಗ ನನಗೆ ಸಾಲ ಕೊಡಬೇಕು ಅಂತ ಹೇಳಿದರು. ಆಗ ಇಲ್ಲಂತೇಳಿ ನಿರಾಕಾರ ಮಾಡಿದಾಗ ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಕೂಡ್ಕೊಂಡು ಒಂದು ತಂತ್ರಗಾರಿಕೆಯನ್ನು ಹೆಣೆದರು. ತಮ್ಮ ಶಿಷ್ಯ ಅಪ್ಪಸಾಬ್ ಕುಲಗೋಡೆ ಅವರನ್ನ ಸತೀಶ್ ಜಾರಕಿಹೊಳಿ ನೇಮಕ ಮಾಡಿದರು. ಇದೆಲ್ಲ ತಮಗೆ ಗೊತ್ತಿದೆ. ಇದರ ಹಿಂದೆ ಇದೇ ಕಥೆ ಇದೆ. ಈಗ 160 ಕೋಟಿ ಸಾಲವನ್ನು ಬೇರೆ ಕಂಪ್ನಿಗೆ ನಾವು ಮಾರಿದ್ದೇವೆ. ಆ ಕಂಪ್ನಿಯವರು 330 ಕೋಟಿ ಚಿರಾಸ್ತಿಯನ್ನು ಇಟ್ಟಿದ್ದಾರೆ. ಹೀಗಾಗಿ ನಾವು 160 ಕೋಟಿ ಮಂಜೂರು ಮಾಡ್ತೇವೆ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಇದೆಲ್ಲ ಕೂಡ ಒಂದು ಡ್ರಾಮಾನ. ಇದು ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಕೊಟ್ಟಿದ್ದು ಒಂದು ಫ್ರಾಡ್ ಕಂಪ್ನಿಗೆ. ಅದು ಇವ್ರದೇ ಕಂಪ್ನಿ. ಅದು ಬೇರೆ ಬೇನಾಮಿ ಹೆಸರಿನಲ್ಲಿ ಇಂಥ ಅನೇಕ ದಂಧೆಗಳನ್ನು ಮಾಡ್ತಾ ಬಂದಿದ್ದಾರೆ. ಒಟ್ಟಾರೆ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಇಲ್ಲಿವರೆಗೆ 1,000 ಕೋಟಿ ಸಾಲದಲ್ಲಿದೆ. ಅನೇಕ DCC ಬ್ಯಾಂಕ್ಗಳಿಂದ ಸಾಲವನ್ನು ಎತ್ತಿದ್ದಾರೆ, ಆದರೆ ಎಲ್ಲಿಯೂ ತುಂಬಿಲ್ಲ. ಹೀಗಾಗಿ DCC ಬ್ಯಾಂಕ್ದಲ್ಲಿ ಈಗ 160 ಕೋಟಿ ರೂಪಾಯಿಯನ್ನು ಎತ್ತಿಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಲಾಭ ಇದೆ ಅಲ್ಲಲ್ಲಿ ಜಾರಕಿಹೊಳಿ ಸಹೋದರರು ಕಣ್ಣು ಹಾಕ್ತಾ ಇದ್ದಾರೆ. ನಂತರ ಇದನ್ನು ಮಂಜೂರು ಕೂಡ ಮಾಡಿಸ್ಕೊಂಡು ಬಿಟ್ಟಿದ್ದಾರೆ. ಗೋಕಾಕದ ಡಾಕ್ಟರ್ ಕಡಾಡಿ ಅವರು ಇದನ್ನು ಹೇಳಿದರು, CBI ಎನ್ಕ್ವೈರಿ ಆಗಬೇಕು ಅಂಥೇಳಿ. ನಂತರ DCC ಬ್ಯಾಂಕದವರು ಸಾಲ ಕೊಡಬಾರ್ದು ಅಂತ ಹೇಳಿದರು. ಈಗ CBIದವರು ಮೊದಲು ಏನು ಮಾಡಬೇಕಂತಂದರೆ 160 ಕೋಟಿಗೆ ತಡೆ ಹಿಡಿಬೇಕು. ಯಾಕಂದರೆ ಇವ್ರು ಮಾರಿದಂಥ ಒಂದೇನು ಕಂಪ್ನಿ ಇದೆ, ಅದು ಫ್ರಾಡ್ ಕಂಪ್ನಿ. ರಮೇಶ್ ಜಾರಕಿಹೊಳಿ 420 ಗಿರಾಕಿ ಅಂಥೇಳಿ ಅಪೆಕ್ಸ್ ಬ್ಯಾಂಕ್ದವರು ಕೂಡ ಕೋರ್ಟ್ನಲ್ಲಿ ಹೇಳಿದ್ದಾರೆ. ಹೀಗಾಗಿ ಈಗ ರಮೇಶ್ ಜಾರಕಿಹೊಳಿಗೆ ಸಂಕಟ ಎದುರಾಗಿದೆ. ಇನ್ನು ಇಲ್ಲಿ ಎತ್ತಿದಂಥ ಸಾಲವನ್ನು ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಇಲ್ಲಿ ತಮ್ಮ ಅಭಿವೃದ್ಧಿಗಾಗಿ ಹಣವನ್ನು ಖರ್ಚು ಮಾಡ್ತಾರೆ. ಈ 6 ತಿಂಗಳ ಹಿಂದೆ 1 ಕೋಟಿ ರೂಪಾಯಿ ಬೆಲೆ ಉಳ್ಳಂಥ ಒಂದು ಕಾರನ್ನು ಕೂಡ ರಮೇಶ್ ಜಾರಕಿಹೊಳಿ ಖರೀದಿಸಿದ್ದಾರೆ. ನಂತರ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆದು ದಿವಾಳಿಯಾಗಿದೆ ಅಂತ ಘೋಷಣೆ ಮಾಡಿದ್ದಾರೆ. ಇಂಥ ದಿವಾಳಿ ಕಂಪ್ನಿಯನ್ನು ತೆಗೆದುಕೊಂಡವರು ಹೆಂಗೆ ತೆಗೆದುಕೊಳ್ತಾರೆ, ಕೊಡೋರು ಹೆಂಗೆ ಸಾಲವನ್ನು ಕೊಡ್ತಾರೆ? ಇದು ಜಾರಕಿಹೊಳಿ ಸಹೋದರ ಕುತಂತ್ರದ ಒಂದು ಫಲ ಅಂತಲೇ ಹೇಳ್ಬೋದು. ಜಾರಕಿಹೊಳಿ ಸಹೋದರರು ಎಲ್ಲೆಲ್ಲಿ ಲಾಭ ಇದೆ ಅಲ್ಲಲ್ಲಿ ಕೈ ಹಾಕ್ತಾರೆ. ಹಿಂದೆ ಸತೀಶ್ ಜಾರಕಿಹೊಳಿ ಕೂಡ ಬೆಳಗಾವಿಯ ಟಿಳಕ್ವಾಡಿ ಕೆನರಾ ಬ್ಯಾಂಕ್ದಲ್ಲಿ ಸಾಲವನ್ನು ಕೂಡ ಹೆಚ್ಚಿದ್ರು 90 ಕೋಟಿ. ಆಗದು ಏನಾಯಿತು ಅದು ದೇವರಿಗೆ ಗೊತ್ತು. ಹೀಗೆ ಎಲ್ಲೆಲ್ಲಿ ತಮಗೆ ಸಾಲ ಕೊಡ್ತಾರೆ ಅಲ್ಲಲ್ಲಿ ಸಾಲವನ್ನು ಎತ್ತಿ ಬುಡಮೇಲೆ ಮಾಡ್ತಾರೆ. ಅಂದರೆ NPA ಮಾಡ್ತಾರೆ. ಅದು ಅಣ್ಣಾ ಸಾಹೇಬ್ ಜೊಲ್ಲೆ ಬ್ಯಾಂಕಿನಿಂದ ಕೂಡ ಇವರು ಸಾಲವನ್ನು ಎತ್ತಿದ್ರು. ಆದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಚಾಲಾಕಿ ಗಿರಾಕಿ 5 ಎಕರೆ ಜಮೀನನ್ನು ರಮೇಶ್ ಜಾರಕಿಹೊಳಿ ಕಡೆಯಿಂದ ಬರೆಸ್ಕೊಂಡು ತಮ್ಮ ಸಾಲವನ್ನು ಮುಟ್ಟಿಸ್ಕೊಂಡ್ರು. ಒಟ್ಟಾರೆ ರಮೇಶ್ ಜಾರಕಿಹೊಳಿಗೆ ಸಂಕಟ ಎದುರಾಗಿದೆ. ಈಗೇನಾದರೂ CBIದವರು 160 ಕೋಟಿ ನೀವು ಮಂಜೂರ ಮಾಡಬಾರ್ದು, ಮಾಡಿದರೆ ಅದನ್ನು ಹಿಂದಕ್ಕೆ ಪಡಿಬೇಕು ಅಂತೇಳಿ ಆದೇಶ ಮಾಡಿದರೆ ಇದು ಮುನುಗುವಂಥ ಒಂದು ಸಾಧ್ಯತೆ ಹೆಚ್ಚಿದೆ. ಒಟ್ಟಾರೆ ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಮುಂದೆ ಬರುವಂಥ ಡಿಸೆಂಬರ್ದಲ್ಲಿ DCC ಬ್ಯಾಂಕ್ ಚುನಾವಣೆ ಇದೆ. ಇವರೊಂದು 3 ಜನ ನಿರ್ದೇಶಕರನ್ನ ಸತೀಶ್ ಜಾರಕಿಹೊಳಿ ಆರಿಸಿ ತರುವಂಥ ತಂತ್ರಗಾರಿಕೆ ಏನಿರ್ತಾರೆ. ಬಾಲಚಂದ್ರ ಜಾರಕಿಹೊಳಿ ಕೂಡ 3 ಜನ ಆರಿಸಿ ಬರೋಂಗೆ ನೋಡ್ಕೋತಾರೆ. ನಂತರ ರಮೇಶ್ ಜಾರಕಿಹೊಳಿ ಕೂಡ ಆರಿಸಿ ಬರೋಂಗೆ ನೋಡ್ಕೋತಾರೆ. 9 ಜನ ಆಯ್ತು, ಇವ್ರದ್ದು ಚೇರ್ಮನ್ ಆಗ್ತಾರೆ. ಒಟ್ಟಾರೆ DCC ಬ್ಯಾಂಕ್ ಲೂಟಿಯಲ್ಲಿ ಸಹೋದರು ತೊಡಗಿದ್ದಾರೆ. ಸೌಭಾಗ್ಯಲಕ್ಷ್ಮಿ ತೆಗೆದ್ರೆ ಅದನ್ನು ಹೇಳ್ಬಿಟ್ಟು ಕನ್ಫ್ಯೂಸ್ ಕತ್ಲಾಗಿರೋದು ಜಿಲ್ಲಾದ ಮಂದಿರಿ. ಸೊ ಅದಕ್ಕೆ ಈಗ ಅವ್ರು ಮೊನ್ನೆ ಡಾಕ್ಟರ್ ಮಂತೇಶ್ ಕಡಾಡಿ ಒಂದು ಅಲಿಗೇಷನ್ ಮಾಡಿದ್ರೆ, ಲೆಟರ್ ಕೊಟ್ಟಿದ್ದಾರೆ. ಸೌಭಾಗ್ಯಲಕ್ಷ್ಮಿಗೆ ರಮೇಶ್ ಜಾರಕಿಹೊಳಿ DCC ಬ್ಯಾಂಕ್ದವ್ರು ಲೋನ್ ಕೊಡತ್ತಾರತ್ತ, ಕ್ಲಿಯರ್ ಮಾಡ್ತಾರೆ. ರಮೇಶ್ ಜಾರಕಿಹೊಳಿಗೆ ಲೋನ್ ಕೊಡತ್ತಿಲ್ಲ, ಸೌಭಾಗ್ಯಲಕ್ಷ್ಮಿ ಕೊಡತ್ತಿಲ್ಲ. ಆ ಕಂಪ್ನಿ NCLTಗೆ ಹೋಗ್ತದ್ರಿ. NCLTಗೆ ಹೋದ ನಂತರ NCLTಯಲ್ಲಿ ಬೇರೆದವ್ರು ಅದನ್ನೊಂದು
ಹರಾಜು ಮಾಡಿ ಕಂಪ್ನಿ ಆ ಫ್ಯಾಕ್ಟ್ರಿ ತೊಗೊಂಡ್ರೆ ಅದು ಲಕ್ಷ್ಮೀನಾರಾಯಣ ಕಂಪ್ನಿ ಅಂತ ಒಂದು ಕ್ರಿಯೇಟ್ ಆಯ್ತು. ಪಾದ ಅಂತ ಆಯ್ತು, ಪಾದ ಆಯ್ತು, ಲಕ್ಷ್ಮೀನಾರಾಯಣನ್ ಅವರೊಬ್ರು ಕ್ರಿಯೇಟ್ ಮಾಡ್ಕೊಂಡು ಒಂದು ಕಂಪ್ನಿ ಮಾಡ್ಯಾರ. ಲಕ್ಷ್ಮೀನಾರಾಯಣ ಕಂಪ್ನಿ ಅವ್ರು ಲೋನ್ಗೆ ಅಪ್ಲೈ ಮಾಡಿದ್ರು. ಲೋನ್ಗೆ ಅಪ್ಲೈ ಮಾಡಿದ್ಕೂಲೆ ನಮಗೆ ಅವರೆಲ್ಲ ಕೂಡಿ 3 ಬ್ಯಾಂಕ್ ಕೂಡಿದ್ವಿ ನಾವು. ಒಂದು ಬಾಗಲಕೋಟೆ, ಬೆಳಗಾವಿ, ಕೋಲ್ಹಾಪುರ. ಬಾಗಲಕೋಟೆ ಅವ್ರು ಕೊಡಕ್ಕೆ ರೆಡಿ ಆಗಿದಿಲ್ಲ. ಬೆಳಗಾವಿ DCC ಬ್ಯಾಂಕ್, ಕೋಲ್ಹಾಪುರ ಕೂಡಿಕೆ 160 ಕೋಟಿ ರೂಪಾಯಿ ಲೋನ್ ಕೊಟ್ಟವ್ರೆ. 160 ಕೋಟಿ ಲೋನ್ ಕೊಟ್ಟು 330 ಕೋಟಿ ರೂಪಾಯಿ ಇದ್ದಂಥ ಪ್ರಾಪರ್ಟಿ ಪ್ಲೇಜ್ ಮಾಡ್ಕೊಂಡ್ರು. ಈಗ DCC ಬ್ಯಾಂಕ್ ಹೆಸರಲ್ಲಿ 360 ಎಲ್ಲ ಬೇಕಾದ್ರೆ ನೀವು ಸಬ್ ರಿಜಿಸ್ಟರ್ ಚೆಕ್ ಮಾಡ್ಬೋದು. ಅಷ್ಟನ್ನೆಲ್ಲಾನು ನಾವು ಸಬ್ ರಿಜಿಸ್ಟರ್ ಮಾಡ್ಕೊಂಡು ಲೋನ್ ರಿಲೀಸ್ ಮಾಡಿದ್ದಾರೆ. ಅವ್ರಿಗೆ 8 ವರ್ಷ ಕಂತು ಕೊಟ್ಟಿದ್ದು ಅವ್ರಿಗೆ. ಅಂದ್ರೆ ನೀವು ಕಂತ ಬಡ್ಡಿ ಹಿಂಗೆ ಕಟ್ಬೇಕಂತೇಳಿ. ಅದಕ್ಕೆ ಅವರು ಅಂದ್ರೆ ಅಲಿಗೇಷನ್ ಅವ್ರು ಯಾವ ಆಧಾರ ಮ್ಯಾಗ ಅವರು ಕರೆಕ್ಟಾಗಿ ಮಾಹಿತಿ ಇದಾದ್ರು. ಸೊ ಈಗ ಲೋನ್ ಕೊಡಬೇಡತ್ತ ಅವ್ರು ಬರೀತಾರೆ. ಲೋನ್ ಅಕಸ್ಮಾತ್ ನಾವು ಕೊಡ್ಬೇಕಂದ್ರೆ ನಮ್ಮ ಬ್ಯಾಂಕಿಗೆ ಅಥವಾ ನಮ್ಮ ಅಧಿಕಾರಿಗಳು ಪ್ರಪೋಸ್ ಎಲ್ಲ ಸ್ಕೂಟ್ನಿ ಮಾಡಿ ಸರಿ ಐತೆ ಅಂತ ಕೊಡ್ತಾರೆ, ಸರಿ ಇಲ್ಲ ಅಂದ್ರೆ ಕೊಡ್ತಾರೆ. ಎಲ್ಲಾನು ಲೀಗಲ್ ಒಪಿನಿಯನ್ ತಗೊಂಡು ಮಾಡಿದೀವಿ. ಅದ್ರ ರಮೇಶ್ ಜಾರಕಿಹೊಳಿ ಲಕ್ಷ್ಮೀನಾರಾಯಣ ಕಂಪ್ನಿ ಕೊಟ್ಟಿದ್ದೀವಿ. ಎಲ್ಲ ಲೀಗಲಿ ಪ್ಲೇಜ್ ಮಾಡಿದ್ವಿ. 330 ಕೋಟಿ ಆಸ್ತಿ ನಮ್ಮ ಕೈ ಆಗೈತಿ. ಅಕಸ್ಮಾತ್ ಅವ್ರು 180 ಕೋಟಿ ಕಟ್ಟದಿಲ್ಲ ಅಂದ್ರೆ ಅದನ್ನ ಸವಾಲ್ ನಾನಾ ಮುಂದೆ ಮಾಡಿ ತಗೋತಂತ. ಅಲ್ಲ ಹೊಸ ಕಂಪನಿ ತಗೊಂಡಾರ ತಗೊಂಡಾರ ಕಂಪನಿ. ಇಲ್ಲ ಈಗ ಒಂದ್ಸಲ NCLT ಅವ್ರು ಡಿಕ್ಲೇರ್ ಆತಂದ್ರ ಅವ್ರಿಗೆ ಎಲ್ಲೂ ಬರಾಕ್ ಬರಂಗಿಲ್ಲ. ಅವ್ರ ಕಂಪನಿ ಒಳಗೆಲ್ಲ ಅವ್ರು ಯಾರೋ ಫ್ಯಾಮಿಲಿ ಮೆಂಬರ್ ಯಾರು ಬರಂಗಿಲ್ಲ. ಕಂಪನಿ ಹೊಸದಾಗಬೇಕಾಗ್ತೈತಿ, ಹೊಸದ ಕ್ರಿಯೇಟ್ ಮಾಡಿ ಮಾಡ್ಬೇಕಾಗ್ತೈತಿ. ಮತ್ತೆ ಬೇರೆ ಏನ್ ಶುಗರ್ ಫ್ಯಾಕ್ಟ್ರಿಗಳಿಗೆ ಎಲ್ಲ ಲೀಗಲ್ ಪೇಪರ್ ತಗೊಂಡಿಲ್ಲ, ಅದೇ ಪ್ರಕಾರ ತಗೊಂಡು ಕರೆಕ್ಟ್ ನೋಡೇ ಕೊಟ್ಟಿದೀವಿ. ಈಗ ಅನಿವಾರ್ಯ ಒಂದ್ಸಲ ಏನಾಗ್ತೈತ್ರಿ, ಪೊಲಿಟಿಕಲ್ ಐತೆ, ಬ್ಯಾಕ್ ಗ್ರೌಂಡ್ ಇರ್ತೈತಿ. ಈಗ ಅವ್ರ ಮಾತೇಶ್ ಕಡಾಡಿ ಅವ್ರ ಇಲೆಕ್ಷನ್ ಇರ್ತದ್ರಿ, ಅವ್ರು ಸೋತ್ರು ಅಂದ್ಕೂಲೆ ಮತ್ತೆ ಏನಾದ್ರು ಇಶ್ಯೂ ಮಾಡ್ಬೇಕಂತ ಮಾಡಿದಾರೆ. ಅದಕ್ಕೆ ಅವ್ರು ಬೇಕಾದ ಅವ್ರ ಕೋರ್ಟ್ಗೆ ಹೋಗ್ಲಿ, ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ, ನಾವು ಫೈಟ್ ಮಾಡಕ್ ರೆಡಿ ಅದವ್ರೆ. ಅವ್ರಿಗೆ ಬೇಕಾದ ಕೋರ್ಟ್ಗೆ ಹೋಗ್ಬೋದು. ಅವ್ರೆ ನಮ್ಮ ಬ್ಯಾಂಕ್ ನಾವು ಕೊಟ್ಟಿದ್ದು, ನಾವು ಬ್ಯಾಂಕ್ನಿಂದ ಫೈಟ್ ಮಾಡ್ತೀವಿ, ಏನೂ ಸಮಸ್ಯೆ ಇಲ್ಲ. ಕೋಲ್ಹಾಪುರದವ್ರು 80 ಕೋಟಿ ಕೊಟ್ಟವ್ರು, ನಾವು 80 ಕೋಟಿ ಕೊಟ್ಟಿದ್ದಾರೆ. ಆಮೇಲೆ ಲೀಗಲ್ ಆಗಿ ಕೊಟ್ಟಿದ್ದಾರೆ. ಮತ್ತು ಅದನ್ನ 8 ವರ್ಷಗಳು ತುಂಬಬೇಕ್ರೆ. ತುಂಬಿಲ್ಲ ಅಂದ್ರೆ ಪೂರ್ತಿ ಪ್ಲಾಂಟ್, ಮಷಿನರಿ, ಲ್ಯಾಂಡ್ ಎಲ್ಲ ನಮ್ಮ ಬ್ಯಾಂಕ್ ಕಬ್ಜಾ ಇದೆ. ಈ ಇವತ್ತಿನ ವ್ಯಾಲ್ಯೂ 333 ಕೋಟಿ ಐತೆ. ಅದ್ರ ಅದಕ್ಕೆ ಏನೂ ಸಮಸ್ಯೆ ಇಲ್ಲ. ಅದಕ್ಕೆ ತಪ್ಪು ಮೆಸೇಜ್ ಹೋಗ್ಬಾರದು ನಿಮ್ಮ ಮುಖಾಂತರ ಹೇಳತ್ತನ. ನಾಳೆ ಬರ್ತದೆ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.